ಜಾಂಟಿ ರೋಡ್ಸ್ ಅವ್ರು ಇಲ್ಲೇ ಬಂದಿದ್ರಾ? So this is where Jaunty Rhodes had played. And We spotted a dolphin here. ನೋಡಿ. ಎಲ್ಲ ಧರ್ಮಗಳನ್ನು ರೆಸ್ಪೆಕ್ಟ್ ಮಾಡುವುದು ನಮ್ಮ ಧರ್ಮದಲ್ಲಿದೆ. ಸೊ ಹಾಗಾಗಿ ಜಾಂಟಿ ರೋಡ್ಸ್ ಅವ್ರು ಇಲ್ಲೇ ಬಂದಿದ್ರಾ? ಇಲ್ಲಿ ಬಂದಿದ್ದಕ್ಕೆ ಇದಕ್ಕೆ ಇವಾಗ ಜಾಂಟಿ ರೋಡ್ಸ್ 360 ಗ್ರೌಂಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹಾಯ್. ಕುಡ್ ಬಿ ಶುಡ್ ಬಿ. ಓ ಇದೆಲ್ಲ ನಿಮ್ಮ ಟೀಮ್? ಇದು ಇವರು ಸೂಪರ್ ಬಂದಿರೋದು ആലപ്പുഴയിലെ ഒരു റിസോർട്ടിന്റെ മുൻഭാഗമാണ് വേദി. യുവാക്കൾ ഇങ്ങനെ ക്രിക്കറ്റ് ഒക്കെ കളിച്ചുകൊണ്ടിരിക്കുമ്പോൾ ദേ വരുന്നു ഒരു താരം. ಸೊ ಇವ್ರು ಹೇಳ್ತಾ ಇರೋದು ಇದೇ ಬೀಚಲ್ಲಿ ಜಾಂಟಿ ರೋಡ್ಸ್ ಅವ್ರು ಸ್ಟೇ ಮಾಡೋಕ್ಕೆ ಅಂತ ಬಂದಿದ್ದಾಗ ಇಲ್ಲಿ ಬಂದು ಆಟ ಆಡ್ತಾ ಇದ್ರು ಅಂತ ಅಂದ್ಬಿಟ್ಟು. ಸೊ ಇವಾಗ ಜಾಂಟಿ ರೋಡ್ಸ್ 360 ಟೀಮ್ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ಬಿಟ್ಟಿದಾರಂತ. കളിക്കാൻ കഴിഞ്ഞതിന്റെ ഒരു സന്തോഷമൊക്കെ പങ്കുവയ്ക്കുകയാണ് യുവസംഘം. ನಮ್ಮ ಸ್ಟೇ ಇರೋದು ಅಲ್ಲೇನೆ, ಅಲ್ಲಿ ಸ್ಟೇ ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಜಾಂಟಿ ರೋಡ್ಸ್ 360 ಟೀಮ್ ಸಿಕ್ಬಿಡುತ್ತೆ. ಮೈ ಫ್ರೆಂಡ್ ಯಾವ್ದನ್ನ ಸ್ಪೋಲಿಂಗ್ ಹೋದ. ಸೊ ಲೆಟ್ಸ್ ಸಿ. Bro, it's the ball is jumping up. Bounce. Over bounce. yeah, little more bounce. Yes, yes. So this is where Jaunty Rhodes had played, and we are playing now. Same pitch, the same people. So Yadunandan, finally you played where Jaunty Rhodes had played. I am feeling very much excited. ಯಾಕಂದರೆ ಒಂದು ವರ್ಲ್ಡ್ ಕ್ಲಾಸ್ ಪ್ಲೇಯರು, ವೆಲ್ ನೋನ್ ಫೀಲ್ಡರು, ನಂಬರ್ 1 ಫೀಲ್ಡರ್ ಅಂತ. ನಂಬರ್ 1 ಫೀಲ್ಡರ್, ಹೌದು. ಅವರು ಆಡಿರ್ತಕ್ಕಂಥ ಜಾಗಕ್ಕೆ ಬಂದು ನಾವು ಕ್ರಿಕೆಟ್ ಆಡಿದ್ದೀವಲ್ಲ, ಮ್ಯಾಚ್ ಆಡೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಒಂದೆರಡು ಬಾಲ್ ಆಡಿದ್ದೀವಿ, ಮನಸ್ಸು ತೃಪ್ತಿ ಪಟ್ಟಿದೆ. ಡಾಲ್ಫಿನಾ? ಓ ಉದರ್ ಡಾಲ್ಫಿನ್. ಓಕೆ, ಗೋಯಿಂಗ್. ಓ ಶಿಟ್, ಇಲ್ಲ ಇದೆಯಲ್ಲ ಡಾಲ್ಫಿನ್ಸು, ಕ್ರೇಜಿ ಫಾಗ್. ವಿ ಸ್ಪಾಟೆಡ್ ಅ ಡಾಲ್ಫಿನ್ ಹಿಯರ್. ನೋಡಿ ಅಲ್ಲಿ, ಶೇಟ್ ಟ್ರೂ ಡೂಡ್. ಓ ಇಲ್ಲಿ ಶೇಟ್. ಓ ಓ ಈ ಥರ ಬೀಚಿಂದ ಇಷ್ಟು ಕ್ಲೋಸ್ ಪ್ರಾಕ್ಸಿಮಿಟಿಲಿ ನಾನು ಎನ್ಕೌಂಟರ್ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮ್. ರಿಯಲಿ ಮೆಸ್ಮರೈಸಿಂಗ್ ಆ್ಯಂಡ್ ಅಮೇಝಿಂಗ್ ಬಾಯ್ಸ್. ಓ ಮೈ ಗಾಡ್. ನೋಡಿ ಕಾಣ್ತಾ ಇದೆಯಲ್ಲ ಅಲ್ಲಿ, ಇದೇನೆ ನಮಗೆ ಕಾಣ್ತಾ ಇದೆ ಅಂದರೆ ನಮ್ಮ ಪುಣ್ಯ ಅಂತಲೇ ಹೇಳಬೇಕು. ಡಾಲ್ಫಿನ್ನು ನೋಡಿ, ಹೋಲಿ ಶೇಟ್, ಸೂಪರ್ ಅಲ್ಲ? ನೀವು ಯಾವತ್ತಾದರೂ ಈ ಥರ ಡಾಲ್ಫಿನ್ಗಳನ್ನ ನೋಡಿದ್ದೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಇಲ್ಲಿ ಇಷ್ಟು ಕ್ಲೋಸ್ ಪ್ರಾಕ್ಸಿಮಿಟಿಲಿ ಬೀಚಲ್ಲಿದೆ ಅಂದರೆ ಇಲ್ಲೇ ಇದೆ. ನಾನು ಯಾವತ್ತೂ ಓಕೆ, ಖುಷಿನಾ ನಿಂಗೆ? ಸಾಕು, ಸಾಟರ್ಡು, ಇಷ್ಟೇ ಜೀವನ. ಬಂದೆ, ಎಸಿಲಿದ್ದೆ, ಸಣ್ಣ ಮೊಮೆಂಟ್ ಎಂಜಾಯ್ ಮಾಡ್ಬೇಕು. ಇಡ್ಲಿನ ಎಂಜಾಯ್ ಮಾಡ್ಬೇಕು. ಏನಪ್ಪಾ ನಿಂದು ಲೈನ್ ಆ್ಯಂಡ್ ಲೈನ್ ತೋರ್ತಾ ಇಲ್ಲ. ನಿನ್ನೆ ಸನ್ಸೆಟ್ ನೋಡ್ಲಿಲ್ಲ, ಇವತ್ತು ಸನ್ರೈಸ್ ನೋಡ್ಲಿಲ್ಲ, ಇವತ್ತು ಡಾಲ್ಫಿನ್ ನೋಡ್ಲಿಲ್ಲ, ಇವತ್ತು ಕ್ರಿಕೆಟ್ ಆಡ್ಲಿಲ್ಲ. ಹೌದಾ? ಮಜಾ ಇತ್ತು, ಆರಾಮಾಗಿ ಎಸಿಲಿದ್ವಿ. ಇವಾಗ ಸ್ವಲ್ಪ ದಗೆ ಆಚೆ ಕಡೆ ಹೋಗ್ಬೇಕು, ಗೊತ್ತಲ್ಲ ಹ್ಯುಮಿಡಿಟಿ. ಹೌದಾ? ಈ ಕೋಸ್ಟಲ್ ಸೈಡೆಲ್ಲ ಬಂದ್ಬಿಟ್ರೆ. ಹೌದಾ? ಹೌದು. ಹೋಗ್ಬರೋಣ? ಇಲ್ಲ ಇರ್ತೀಯ ನೀನು? ಸೊ ದಿಸ್ ಇಸ್ ದ ನ್ಯೂ ಚರ್ಚ್ ದಟ್ ದೇ ಬಿಲ್ಟ್. ಇವಾಗ ರೀಸೆಂಟ್ ಡೇಸಲ್ಲಿ ಇದು ಕಟ್ಟಿರೋದು. ಬಟ್ ಈ ಚರ್ಚ್ ನೋಡಿ ಗುರು, ಇದೊಂದು ಸ್ಮಾಲ್ ಚರ್ಚ್ ಹಿಂದೆಗಡೆ ಇರೋದು. ದಿಸ್ ಇಸ್ ಅ 500 year old ಚರ್ಚ್. ಈ ವೈಟ್ ಕಲರ್ ಪಾರ್ಟ್ ಕಾಣ್ತದಲ್ಲ, ಇದು ರೀಸೆಂಟ್ ಡೇಸಲ್ಲಿ ಕಟ್ಟಿರೋದು. ಬಟ್ ಇದು 500 year old ಚರ್ಚು, ಬಿಲ್ಟ್ ಬೈ ಪೋರ್ಚುಗೀಸ್ ಅಂತ. ಬ್ಯೂಟಿಫುಲ್ ಆಗಿದೆ. ಆರ್ಕಿಟೆಕ್ಚರ್ ನೋಡಿ, ಇದೆಲ್ಲ ಪೋರ್ಚುಗಲ್ ಆರ್ಕಿಟೆಕ್ಚರ್ ಇದೆಲ್ಲ. ಲೆಟ್ಸ್ ಗೋ ಇನ್ and see how the 500 year old church is actually. Yes. I don't want to talk here because silent ಆಗಿರುತ್ತೆ.
ಇದೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ 15th 16th century architecture by Portuguese when they came here, when they were ruling before British. ಆ ಟೈಮಲ್ಲಿ ಕಟ್ಟಿರೋ ಅಂಥದ್ದು ಇದು. ಆರ್ಕಿಟೆಕ್ಚರ್ ಇಸ್ ರಿಯಲಿ ಗುಡ್. ಬಾಯ್ ಅದು ನಂದನ್ನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಎಲ್ಲ ಜೀಸಸ್ ಆ ಟೈಮಲ್ಲಿ ಏನೇನು ಮಾಡಿದ್ರು ಅನ್ನೋದು ಸ್ಟೋರೀಸ್ ಆಗಿ ಒಂದು ಮಾಡೆಲ್ಸ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ದ ವೆಡ್ಡಿಂಗ್ ಫೀಸ್ಟ್ ಅಟ್ ಕ್ಯಾನಾ. ಗೊತ್ತಿಲ್ಲ ನನಗೆ ಅಷ್ಟೊಂದು ಬಗ್ಗೆ, ಕ್ರಿಶ್ಚಿಯನ್ ಕಲ್ಚರ್ ಬಗ್ಗೆ ಅವ್ರದ್ದು ಸ್ಟೋರೀಸ್ ಅದೆಲ್ಲ. ಒನ್ ಆಫ್ ದಿ ವರ್ಲ್ಡ್ಸ್ ಫೇಮಸ್ ಚರ್ಚ್ ಇದು. ಫುಲ್ ಕಲ್ಲಲ್ಲೇ ಕಟ್ಬಿಟ್ಟಿದ್ದಾರೆ. ಇಟ್ಸ್ ಗೆಟ್ ಇನ್, ಸಿ ವಾಟ್ಸ್ ಇನ್ ಸೈಡ್. ಎಲ್ಲ ಊಟಲ್ಲಿ ಮಾಡಿರೋದು. ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಹಿಂಗೆಲ್ಲ ಸಖತ್ತಾಗಿದೆ. ಒಳಗಡೆನೂ ಅಷ್ಟೇ ತುಂಬ ಕಾಮಾಗಿ ಪೀಸಾಗಿತ್ತು. ಎಲ್ಲ ಧರ್ಮಗಳನ್ನು ರೆಸ್ಪೆಕ್ಟ್ ಮಾಡುವುದು ನಮ್ಮ ಧರ್ಮದಲ್ಲಿದೆ. ಸೊ ಹಾಗಾಗಿ ಮತ ಭೇದ ಮಾಡದೆ ದೇವ್ರಿಗೆ ಹೋಗಿ ಕೈ ಮುಕ್ಕೊಂಬಂದ್ವಿ. ಸ್ವಲ್ಪ ಹಂಗೆ ಒಂದೆರಡು ಫೋಟೋ ತೆಗೊಂಡ್ಬಿಡ್ತೀನಿ. ಆ್ಯಂಡ್ ಯಾ ವಿಲ್ ಕೀಪ್ ಗೋಯಿಂಗ್. ಹೊರಟ್ವಿ ಇವಾಗ ನಾವು ಆಲಪಿ ಕಡೆಗೆ. ಸೊ ಆಲಪಿಲಿ ಏನೇನು ಮಾಡ್ತೀವಿ ಅಂತ ದಾರಿಲಿ ನೋಡ್ತಾ ಹೋಗೋಣ. ರೀಲ್ ಬರ್ತದೆ, ಕಾಯ್ತಾ ಇದ್ದೀವಿ. ಸುಹಾಸ್ ಒಂದು ಗಾದೆ ಹೇಳ್ತಾನಂತೆ ಅಷ್ಟಲ್ಲಿ. ಏನೋ ಫಾಸ್ಟಾಗಿ ಹೋಗೋ ಹೇಳ್ತೀನಿ. ಬಾಯಿ ಕಡೆ ತಗ್ಲ ಕುಡಿ ಅಲ್ಲಿ 25,000 ಮೈನಸ್ ಆಗ್ಬಿಡ್ತೈತೆ. ಆಲ್ ಸ್ಕ್ರಿಪ್ಟೆಡ್. ನಮಸ್ಕಾರ, ವೆಲ್ಕಮ್ ಟು ಕೇರಳ. ನೋಡಿ ಯಾವುದೋ ಶೂಸ್ ಹಾಕೋ ಮಗ ಇಲ್ಲ. ಶೂಸ್ ಸ್ಪೋರ್ಟ್ಸ್ ಮಗ ಫೋನ್ ಮಾಡ್ತಿದ್ರು. ಆಯಿತಾ, ಓಕೆ ಬನ್ನಿ. ರೈಲ್ವೆ ಟ್ರ್ಯಾಕ್ ಹತ್ರ ಅಜೀಬ್ ಮಾಡಿಸ್ಬಿಟ್ಟು ಬಟ್ ನಮ್ಮ ಗ್ರೌಂಡ್ ಫ್ಲೋರ್ ಕೊಟ್ಬಿಟ್ಟು ಇವಾಗ ನೋಡೋಣ. ಚೆನ್ನಾಗಿರೋ ರೂಮ್ ಇದ್ರೆ ನಮ್ಮ ಮೇಲ್ಗಡೆ ಕೇಳ್ತೀನಿ ನಾನು ಇವಾಗ. ಹೇಯ್ ಅದೇ ಬೀಚ್ ವ್ಯೂ ಇಲ್ಲಿಂದ ಬೀಚ್ ವ್ಯೂ. ಎಡ ಮೋನೆ ಬರ ನಮಗೆ. See you guys, enjoy, take care, bye bye. ಬ್ಯೂಟಿ isn't it? ಏನು ಗುರು ಆಲಪಿ ಇಲ್ಲಿಂದಾನೆ ಸಖತ್ತಾಗಿದೆ. ಸ್ಟಾರ್ಟಿಂಗಲ್ಲೇ ಕ್ರೇಜಿ. ಚೇಟ ಫ್ರೆಶ್ ಫಿಶ್ ಆಣೋ ಫ್ರೆಶ್. ನೀನ್ ಯಾಕೆ ಓದಾಡ್ತೀಯ? ವಿಡಿಯೋ ಕ್ಯಾಟ್ ಫಿಶ್ ಇಲ್ಲೇ ವಿಡಿಯೋ ಮುಂದೆ ಹತ್ರ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಈ ಊರಲ್ಲಿ ಜನ ಎಲ್ಲರೂ
ಒಂದು ಫಿಶಿಂಗ್ ರಾಡ್ ಹಿಡ್ಕೊಂಬಿಟ್ಟು ಅಲ್ಲಿ ನೋಡಿ ಅಲ್ಲಿ ಇಲ್ಲಿ ಎಲ್ಲ ಈ ಕೆರೆಗಳಲ್ಲಿ ಮೀನುಗಳು ಸಿಕ್ಬಿಡುತ್ತೆ. ಐ ಥಿಂಕ್ ಕ್ಯಾಟ್ ಫಿಶ್ ತರೋದು. ಸೊ ಆರಾಮಾಗಿ ಹಾಕೊಂಡು ಇಲ್ಲೇ ಫಿಶಿಂಗ್ ಮಾಡ್ತಾರೆ ಗುರು ಇವರಲ್ಲಿ. ದಿಸ್ ಪಾರ್ಟ್ ಆಫ್ ಕೇರಳ ನಾನು ಯಾವತ್ತೂ ಬಂದಿಲ್ಲ. ಸಕ್ಕತ್ತಾಗಿದೆ. ಈ ಕಡೆ ಫುಲ್ ನೀರು, ಈ ಕಡೆ ಫುಲ್ ನೀರು. ಪ್ರಾಪರ್ ವಿಲೇಜ್ ಸೈಡ್ ಕೇರಳ ಇದೆಲ್ಲ, ಸಿಟಿ ಅಥವಾ ಟೌನ್ ಟೈಪ್ ಅಲ್ಲ.